नाजनादा बीजापुर एमएलए बसनगौड़ा यत्नाल को कादरी वकील ने करारा जवाब दिया है। यूं कहें कि यत्नाल को उसी की जबान में जवाब दिया है। आपको बता दें कि यत्नाल मुस्लिम खवातीन को लेकर यत्नाल ने तौहीन आमोज बयान दिया था। यत्नाल ने कहा था कि मुस्लिम लड़कियों से शादी करने वाले हिंदू लड़कों को 5 लाख रुपए का इनाम दिया जाना चाहिए। ನಿಶ್ಚಿತವಾಗಿ ನೋಡ್ರಿ ಇವಾಗ ಲವ್ ಜಿಹಾದತ್ ಮಾಡ್ತಾರ ಆದ್ರೆ ಹಿಂದೂ ಒಬ್ಬ ಹುಡುಗ ಮುಸ್ಲಿಮನ ಪ್ರೀತಿ ಮಾಡಿ ಲಗ್ನ ಆಗ್ಬಾರ್ದತ್ತೆ ಎಲ್ಲಿದೆ ಇನ್ಮ್ಯಾಗ ಅಭಿಯಾನ ಚಾಲು ಮಾಡ್ತೀವಿ ಮುಸ್ಲಿಂ ಹೆಣ್ಮಕ್ಳ ಲಗ್ನ ಆದ್ರೆ 5 ಲಕ್ಷ ರೂಪಾಯಿ ಕೊಡು ಕಾರ್ಯಕ್ರಮ ತರ ಮಾಡ್ತೀವಿ। यत्नाल के इसी बयान का जवाब एडवोकेट आसिफ कादरी ने उसी की जबान में दिया है, जिसके बाद यत्नाल को कादरी वकील की बातें इतनी चुभ गई कि वो सीधे सेशन में कादरी वकील की शिकायत करने लगे और हुकूमत पर नाराज भी होने लगे। यहां तक कि कादरी वकील पर कार्रवाई करने का मुतालबा करने लगे। यत्नाल के चेहरे से खौफ और परेशानी का संगम देखने लायक था। आप भी देखिए। ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಬಾಯಿಗೆ ಬಂದಂಗೆ ಅವನ್ನೆಲ್ಲ ಇದು ತಂದಿದ್ದೇನೆ, ಅವು ಏನೇನೋ ಪೆನ್ ಡ್ರೈವ್ ಇದೆ, ಅವನು ಯಾವ ರೀತಿ ಅವನ ಭಾಷೆ ಇದೆ, ಸರ್ಕಾರಿ ಒಬ್ಬ ವಕೀಲನಾಗಿ ಮತಾಂಧ ಪ್ರಚೋದನೆ ಮಾಡುವಂತಹ ಪತ್ರಿಕಾಗೋಷ್ಠಿಯನ್ನು ಮಾಡಿದಂಥದ್ದು ನನ್ನ ಬಳಿ ಪೆನ್ ಡ್ರೈವ್ ಇದೆ। ಆದರೂ ದುರ್ದೈವ ಏನಂದರೆ HK ಪಾಟೀಲ್ ಅಂತ ಸಾಹೇಬರು ತಕ್ಷಣ ಅವನ ಆ ಒಂದು ಇದರಿಂದ ವಜಾ ಮಾಡಬೇಕಾಗಿತ್ತು। ಆದರೆ ಅವನು ಇನ್ನೂ 29 ತನ ಸರ್ಕಾರಿ ವಕೀಲಾಗಿ ಮುಂದುವರಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ। ಅಂದರೆ ಸರ್ಕಾರ ಯಾವ ಹಂತಕ್ಕೆ ಹೋಗಿ ಅವರಿಗೆ ಈ ರೀತಿ ಅಪೀಸ್ಮೆಂಟ್ ಅಂತ ಏನು ಕರಿತೀವಲ್ಲ, ಎಷ್ಟರೇ ಅಪೀಸ್ಮೆಂಟ್ ಮಾಡೋದು, ಒಬ್ಬ ಗುಂಡ, ಒಬ್ಬ ಕ್ರಿಮಿನಲ್ಲು, ಒಬ್ಬ ಅಟ್ರಾಸಿಟಿ ಕೇಸ್ನಲ್ಲಿ ಭಾಗವಹಿಸಿದವ, ಒಬ್ಬ ಕೊಲೆಗಾಡಕ ಅಂತೇಳಿ ಇವತ್ತು ಕೋರ್ಟಿನಲ್ಲಿ ನಡೆದಂಥವ ಮತ್ತು ಗಡಿಪಾರಾದಂಥ ವ್ಯಕ್ತಿನ ಇವತ್ತು ಸರ್ಕಾರಿ ಅಭಿಯೋಜಕರು ಮಾಡ್ತಾರಂದರೆ ಇದು ಎಂಥ ದುರಂತ। ಇದ್ರ ಸಚಿವರು ನನಗೆ ಇವತ್ತು ಒಂದೇ ಒಂದು ಆಶ್ವಾಸನೆ ಕೊಡಬೇಕು, ಇವತ್ತೇ ಅವರನ್ನು ಆ ಒಂದು ಹುದ್ದೆಯಿಂದ ನಾವು ವಜಾಗೊಳಿಸ್ತೀವಿ ಅಂತ ಉತ್ತರ ನಾನು ನಿರೀಕ್ಷೆ ಮಾಡಿದ್ದೆ। ಆ ದುರ್ದೈವ ಬಂದಿಲ್ಲ। ಈಗಲಾದರೂ ಮಾನ್ಯ ಸಚಿವರು ಇಂಥ ಪ್ರಕರಣ ಇರುವಂಥ ವ್ಯಕ್ತಿನ ತಕ್ಷಣ ವಜಾ ಮಾಡಬೇಕಂತ ನಾನು ಆಗ್ರಹ ಮಾಡ್ತೇನೆ। कादरी वकील ने ऐसा क्या कहा कि जिसे यत्नाल विधान सौदा में एडवोकेट कादरी की शिकायत करने लगे। आप खुद ही सुनिए कि एडवोकेट कादरी ने आखिर यत्नाल को क्या जवाब दिया है। ಯತ್ನಾಳ್ ಗೌಡ್ರು ಕಾದ್ರಿ ವಕೀಲ್ಗೆ ಮಾತಾಡಿಲ್ಲ, ಯತ್ನಾಳ್ ಗೌಡ್ರು ಕಾದ್ರಿ ವಕೀಲ್ ಸಮುದಾಯದ ಹೆಣ್ಮಕ್ಳಿಗೆ ಮಾತಾಡ್ಯಾರ। ಸ್ವಶಿ ಅಂತ ನನ್ಗೆ ಗೊತ್ತಿಲ್ಲ, ಇನ್ನ ಆಗೇ ಇಲ್ಲ ಸ್ವಶಿ, ಎಂಗೇಜ್ಮೆಂಟ್ ಆಗ್ಯದಂತ ಸ್ವಶಿ ಆಗಿಲ್ಲ, ಆಗು ಸ್ವಶಿ ಅಂತ ಹೇಳಿನ ಆ ಸ್ವಶಿಗೆ ಮುಸ್ಲಿಂ ಸಮಾಜ ಮಾಡ್ಲಿ ಮದ್ವೆ, ಅವ್ರ ಮಗನಿಗೆ ನಮ್ ಜಾತಿಯಾಗ ಮಾಡ್ಕೊಳ್ಳಿ ನೋಡ್ರಿ। ಗೌಡ್ರೆ ಆಫರ್ ಕೊಟ್ಟಾರಲ್ಲ, ಕಾದ್ರಿ ವಕೀಲರ ಮನೆ ಮಗಳಿಗೆ ನಾವು ಹಿಂದೂ ಸಮಾಜದವ್ರು ಮಾಡ್ಕೊಳ್ಳಿಪ್ಪ ಅಂತಂದ್ರೆ ವೈಯಕ್ತಿಕ ಆಗ್ತಿತ್ತು। ಮುಸ್ಲಿಂ ಸಮಾಜದ ಹೆಣ್ಮಕ್ಳಿಗೆ ಹಿಂದೂ ಸಮಾಜದ ಯುವಕರು 5 ಲಕ್ಷ ರೂಪಾಯಿ ತಗೊಂಡು ಮದುವೆ ಆಗ್ರಿಪ್ಪ ಅಂತಂದ್ರ ಇಡೀ ಸಮಾಜದ ಹೆಣ್ಮಕ್ಳಿಗೆ ಆಯ್ತದು, ಮಾನವ ಜನಾಂಗಕ್ಕೆ ಆಯ್ತದು। ಹಾ, ದಟ್ ಈಸ್ ಕಾಲ್ಡ್ ಲವ್, ದಟ್ ಈಸ್ ಕಾಲ್ಡ್ ಲವ್। ಕಾಂಟ್ಯಾಕ್ಟ್ ಬೇಕಾಗಿಲ್ಲ ಇಲ್ಲಿ। ಕರೆಕ್ಟ್ ಕರೆಕ್ಟ್ ಕರೆಕ್ಟ್। ಹಾ, ಆ ಕೇಸ್ ಬಗ್ಗೆ ನಾನು ಹೇಳ್ತೀನಿ ಕೇಳ್ರಿ। ಕೊಲೆಗಾರರಿಗೆ ಉದ್ದೇಶ ಬೇಕಾಗಿರುವುದಿಲ್ಲ, ಕೊಲೆಗಾರರಿಗೆ ತಿಂಡಿ ಬೇಕಾಗಿರ್ತದೆ, ಒಂದನೇದು। ಎರಡನೇದು, ಲವ್ ಮಾಡಿದವನು ಕೊಲೆ ಮಾಡಲ್ಲ, ಲಸ್ಟ್ ಮಾಡಿದವನು ಕೊಲೆ ಮಾಡ್ತಾನೆ। ಲಸ್ಟ್ ಆ್ಯಂಡ್ ಗ್ರೀಡ್, ಇದು ನಿಮ್ಗೆ ಗೊತ್ತಾಗ್ಲಿ ಈ ವಿಷಯ। ಲವ್ ಬೇರೆ, ಲಸ್ಟ್ ಬೇರೆ। ಅದೇ ರೀ, ಹುಡುಗನ್ ಕೊಂದಿದ್ದು ಎದಕ್ಕೆ ಕೊಂದಿದ್ದಾರೆ ಅಂತಂದ್ರೆ ಬೇರೆ 108 ಕಾರಣ ಇರಬೇಕು। ಅದಕ್ಕೆ ಈ ರಾಜ್ಯ, ಈ ರಾಷ್ಟ್ರದೊಳಗೊಂದು ಪೊಲೀಸ್ ಸಿಸ್ಟಮ್ ಅಂತಿದೆ। ಪೊಲೀಸ್ ಈಸ್ ಕಂಡಕ್ಟೆಡ್ ಇನ್ವೆಸ್ಟಿಗೇಷನ್, ಚಾರ್ಜ್ ಶೀಟ್ ಈಸ್ ಎಟ್ ನಾಟ್ ಫೈಲ್ಡ್। ಈಗ ಬೆಳಗಾವದಾಗ ಮೊನ್ನೆ ಸಾಲ್ಯಾಗ ಮಾಸ್ಟರ್ ಟ್ರಾನ್ಸ್ಫರ್ ಆಗ್ಯದ ಅಂತ ಹೇಳಿ ವಿಷಯ ಹಾಕಿದಂತ ಸುದ್ದಿ ಎಬ್ಸಿದ್ರು, ಮುಸಲ್ಮಾನ್ರೆ ಹಾಕ್ಯಾರಂತ ಮೊದಲ್ ಪ್ರೈಮರಿ ರಿಪೋರ್ಟ್ ಚಾಲು ಆಯ್ತು। ನಂತರ ಶ್ರೀರಾಮ್ ಸೇನಾ ಅಧ್ಯಕ್ಷ ಬಂದ ಆರೋಪಿ। ವಾಟ್ ಡಸ್ ಇಟ್ ಮೀನ್ ಹೇಳ್ರಿ ನೀವೇ? ತನಿಖಾ ನಡೆದಿದೆ, ಕನ್ಕ್ಲೂಷನ್ ಈಗ್ಯಾಕ? ಚಾರ್ಜ್ ಶೀಟ್ ಹಾಕಿ ಪ್ರೀತಿ ಮಾಡಿದ್ದಕ್ಕಾಗಿ ಕೊಲೆ ಆಗಿದೆ ಅಂತಂದ್ರೆ ಅವಾಗ ಚರ್ಚೆ ಮಾಡೋನು,
ಡಿಬೇಟ್ ಮಾಡೋನು. ಈ ದನ ಕಾಯೋ ನನ್ನ ಮಗ ಏನಂತಾನ, ಎಲ್ಲರಿಗೆ ಕೂಡೀಕರಣ ಮಾಡಿ ಬರೀ ಹಿಂದೂ ಮುಸ್ಲಿಂ ಅಂದ್ರೆ ಒಂದು ಇಶ್ಯೂ ಸ್ಪಾರ್ಕ್ ಮಾಡಿ ಬಿಟ್ಬಿಡು ಓಡ್ ಹೋಗುದು. ಮತ್ತೆ ಕೋಲ್ಹಾಪುರ ಓಡ್ ಹೋಗಿಲ್ಲ. 2014ರಲ್ಲಿ ಯಾವಾಗ ಭಾಗವನ ಸಮಾಜದ ಹೆಣ್ಮಕ್ಳ ಜೊತೆ ಅವಮಾನ ಮಾಡಿದ, FIR ಆಗಿ ಪೊಲೀಸ್ ಹುಡುಕಾಟ ಚಾಲು ಮಾಡಾಗನ ನಿಂತು ಎದುರಿಸ್ಬೇಕಾಗಿತ್ತು. ಕೋಲ್ಹಾಪುರ ಓಡ್ ಯಾಕೆ ಹೋದ? ಹಿಂಗೆ ಸ್ಪಾರ್ಕ್ ಮಾಡೋದು, ಸಿಟಿ ಅಟ್ಮಾಸ್ಫಿಯರ್ ಗರಂ ಮಾಡೋದು, ಓಡ್ ಹೋಗ್ಬಿಡುದು. ನಂತರ ನಾನು ಅದನ್ನ ಹೇಳಿಲ್ಲ, ನಾನು ಇದನ್ನ ಹೇಳಿಲ್ಲ ಅಂತ ಹೇಳ್ಕೊತುದು. ಹಾಗಾಗಿ ನೇರ ನಿಮ್ಗೆ ಉತ್ತರ ಕೊಟ್ಟಿಲ್ಲ. ಈಗ ಸ್ಯಾಟಿಸ್ಫ್ಯಾಕ್ಟರಿ ಆಗಿರಲಿಲ್ಲ, ಎಲ್ಲರೂ ಉತ್ತರ ಪಡೆದಿರಲಿಲ್ಲ. ಹಾ, ಹೊಲ್ಸೋಸ್ ಬೈದ್ ನೋಡ್ರಿ. ನಮ್ಗ ಬಸನಗೌಡ ಪಾಟೀಲ್ ಜಿನೇ ಅಂತೀವಿ. ಮುಂದಿನ ಪ್ರೆಸ್ ಮೀಟ್ನ್ಯಾಗ ಬಸನಗೌಡ ಪಾಟೀಲ್ ಜಿ ಅಂತೀವಿ. ಅವರಿಗೆ ಮುಸಲ್ಮಾನ್ ಸಮಾಜದ ಬಾಂಧವರು ಜಿ ಅಂತ ಅನ್ಸು ಕಲಸ್ರಿ. ನೀವೇ ಕಲಸ್ರಿ ಅವ್ರಿಗೆ. ನಾವು ನೋಡ್ರಿ, ಯಾವಾಗ ಬಸನಗೌಡ ಸುಧಾರಣೆ ಆಗ್ತದ ಅವಾಗ ಬಸನಗೌಡ ಯತ್ನಾಳ ಉರ್ಫ್ ಧರಮ್ ಕಡಲಿ ಯಾವಾಗ ಮುಸಲ್ಮಾನ್ ಸಮಾಜದ ಬಗ್ಗೆ, ಮುಸಲ್ಮಾನ್ ಸಮಾಜದ ಹೆಣ್ಮಕ್ಕಳ ಬಗ್ಗೆ, ಮುಸಲ್ಮಾನ್ ಸಮಾಜದ ಗೌರವ ಘನತೆ ಬಗ್ಗೆ ಅವಹೇಳನಕಾರಿ ಮಾತನಾಡೋದು ಯಾವಾಗಿಂತ ನಾ ಬಿಡುದಿಲ್ಲ. ನಾವು ಬಸನಗೌಡಗೆ ಬಿಡುದಿಲ್ಲ. ಅವ್ರಪ್ಪ ಬಂದ್ರು ಬಿಡುದಿಲ್ಲ. ಅವರು ನಿಮ್ ಮುಂದೆ ಬೈತಾರ ನೋಡ್ರಿ. ನಾವು ಯತ್ನಾಳ ಧರಮ್ ಕಡ್ಲಿ ಬೈದಿದ್ದು, ಮುಸಲ್ಮಾನ್ ಸಮಾಜಕ್ಕೆ ಮಾತಾಡಿದ್ದು ನಾವು ಎಲ್ಲಿಂದ ನೋಡ್ತೀವಿ? ನಿಮ್ದೇ ಮಾಧ್ಯಮದ ಮುಖಾಂತರ. ನೀವು ಅವಾಗ ಅನ್ಸೆನ್ಸರ್ಡ್ ಅನ್ಕಟ್ ಹಾಕ್ತೀರಿ. ಏನಿದು ಮಹಿಮೆ ನನಗೂ ತಿಳಿವಲ್ತು. ಕೆಲವು ಚಾನೆಲ್ದೊಳಗ ಅನ್ಕಟ್ ಅನ್ಸೆನ್ಸರ್ಡ್ ಬರ್ತದ. ನಮ್ಗಂತಂದ್ರೆ ಕಟ್ ಪೇಸ್ಟ್ ಯಾಕ್ರಿ? ಆರ್ಟಿಕಲ್ 19 ಲೈವ್ ಇರ್ಲಿ, ಪ್ರೋಗ್ರಾಮ್ ಇರ್ಲಿ, ಯಾವಾಗ ವಾಟ್ ಈಸ್ ದ ಮೀನಿಂಗ್ ಆಫ್ ಜರ್ನಲಿಸಮ್? ಜರ್ನಲಿಸಮ್ ಮೀನ್ಸ್ ಎರಡು ಬಿಡ್ರಿ. ಇಲ್ಲಿಗಂದ್ರೆ ಅವ್ರದ್ದು ವಿಡಿಯೋ ಕಟ್ ಮಾಡ್ರಿ, ಅವ್ರ ಬೈಗಳು ಕಟ್ ಮಾಡಿದ್ರೆ ನಾವು ಬೈಯುವುದೇ ಇಲ್ಲ. ಕರೆಕ್ಟ್ ರೀ. ಅಲ್ರಿ, ನೀವು ಅವ್ರದ್ದು ಕಟ್ ಮಾಡಿ ಪ್ರಕಾಶ್ ನೀವು ಅವ್ರದ್ದು ಬೈಗಳ ಕಟ್ ಮಾಡಿ ನೀವು ಪ್ರಸಾರ ಮಾಡ್ರಿ. ನಾವು ಬೈಯುವುದು ಬಿಟ್ಟು ಬಿಡ್ತೀವಿ. ನಿಮ್ಮ ಮಾಧ್ಯಮದ ಮುಖಾಂತರ ನೇರ ಹೇಳಕತ್ತೀವಿ. ಯತ್ನಾಳ ಬಸನಗೌಡ ಉರುಪು ಧರಮ್ ಕಡಲಿ ಏನೇ ಬೈದ್ರು ನಿಮ್ಮ ಯಾವುದೇ ಮಾಧ್ಯಮದೊಳಗ ಅದನ್ನ ಪ್ರಸಾರ ಆಗ್ಲಿಲ್ಲ ಅಂದ್ರೆ ನಾವು ಅವ್ರಿಗೆ ಬೈಯೋದು ಬಿಟ್ಟು ಬಿಡ್ತೀವಿ. ಅದಕ್ಕೆ ರೀ, ನೀವು ಮೊದಲ ನಿಮ್ಮ ಎಡಿಟರ್ಸ್ ಗಳಿಗೆ ಹೇಳ್ರಿ, ಯಾವ್ದು ಕಟ್ ಮಾಡಬಾರ್ದ್ರಿ. ಇಲ್ಲಿಗಂದ್ರೆ ಮಾಡಿದ್ರೆ ಎಲ್ಲಾರ್ದು ಕಟ್ ಮಾಡ್ರಿ. ಯಾಕಂದ್ರೆ ಭಾರತೀಯ ಸಂವಿಧಾನ ನಿಶ್ಚಯದ 14 ಸರ್, ಭಾರತೀಯ ಸಂವಿಧಾನ ನಿಶ್ಚಯದ 14 1 ಮಿನಿಟ್. ಎಸ್, ಐ ಡೂ ಅಗ್ರಿ. ಹಂಗಿರಲ್ಲ ಲಿಮಿಟ್. ಕೊಲೆ ಒಬ್ಬ ಸರ್ ಪ್ರಶ್ನೆ ಕೇಳಿದಾಗ ಉತ್ತರನು ತಗೋಬೇಕ. ನೀವು ಪ್ರಶ್ನೆ ಕೇಳ್ತೀರಿ ಮತ್ತೆ ಉತ್ತರನು ತಗೊಳಂಗಿಲ್ಲ. ಕೊಲೆ 1 ಮಾಡಿದ್ರು, ಓ ಸರ್, ಕೊಲೆ 1 ಮಾಡಿದ್ರು ಜೀವಾದಿ ಫಾಶಿ ಶಿಕ್ಷಾನೇ ಅದ. ಕೊಲೆ 10 ಮಾಡಿದ್ರು ಜೀವಾದಿ ಫಾಶಿ ಶಿಕ್ಷಾನೇ ಅದ. ಸ್ವಲ್ಪ ಬೈರಿ, ಹೆಚ್ಚು ಬೈಬೇಡ್ರಿ ಅಂತ ವಾಟ್ ಡಸ್ ಇಟ್ ಮೀನ್? ಬೈಗಳ ಚಾಲು ಆಗದ. ಅವರು ಉಪ್ಪಿಟ್ಟು ಶಿರಾ ತಿಂದು ಬೈತಾರ, ನಾವು ಮಟನ್ ತಿಂದು ಬೈತೀವಿ. ಅಷ್ಟೇ ಫರ್ಕ್ ಅದ, ಇಷ್ಟೇ ಅದ ಬೈಗಳು. ನಮಸ್ಕಾರ. यत्नाल के इस बयान से मुसलमानों में काफी गम और गुस्सा और गुस्से की आग इस कदर भड़क गई है कि यत्नाल का जीना इस वक्त मुहाल कर दिया गया है। यत्नाल की गाड़ी के सामने आकर हमला करने की कोशिश की गई और काली झंडी भी दिखाई गई। मुस्लिम खवातीन भी यत्नाल को गालियां देने पर रास्ते पर उतर आई और ऐसी बातें सुनाई कि यत्नाल अब कुछ बोलने से पहले सोचकर बोलेगा। क्या कुछ है? ये गाँव में कौन भी हल्का नहीं किया, तुमने पार्टी ने किया, इधर कुछ है। इसकी वजह से आज हमें उठाई, कल तुम्हें उठाया कर बेटा ये मुसलमान सब औरता मिलने वाले 4 औरता को मिलने नहीं दे ना, पूरे औरता को क्या मिलने देती हो ना? 4 बेटा को डर को हटा होनी, उन्हें बाप नहीं पैदा हुआ होनी। वो अत्तर रह कर आदमी है, अलग अलग हमने बातें कर जाता था, ये बात लगा तो वीडियो बना छोड़ना नहीं आता। उसके बेटा 10 लाख देने तैयार रही, आकर बोलो हिजड़े को कहाँ है उन्हीं? उन भी आदमी रहा तो बताओ कहाँ है? अलमेल को गाँव में दौड़ रहा तो तू सोशल मीडिया में बात करते हो ने, सामने ठहर तो 2 बात कराने, 2 बात भाई बात नहीं करे उन्हीं। क्या तो बोलते तो इली आगे मेरे के तो हुली आगे मेरी बेटा अलमेल के मुसलमान वैसे
आपली नहीं अभी एक बार आदमी गया तो चप्पल का हार भाले को जाना होनी ऐसी नहीं जाना जान रहे तो जान मिल पौ रखो को मरने का रहा तो जाना है आवडत नहीं पड़ा हिजड़े पैदा है हिजड़े तुम करते हिजड़े कामा सोशल मीडिया में करते बने यहाँ सामने आपको भी क्या भी कर लेता नहीं उसे उसके ऐसे मुसलमान किससे भी डरो नको बसनगौड़ा यत्नाल को लगता है कि वो जो मुंह में आए बकता रहेगा और कोई इसका कुछ नहीं बिगाड़ लेगा। कई बार इस तरह मुसलमानों के खिलाफ उसने जहर उगलने का काम किया है, लेकिन अब उसे शायद इस बात का अंदाजा हो गया है कि सामने वाले जब उसकी जबान में बोलने पे उतर आते हैं तो क्या क्या बोल सकते हैं और उसे सुनना और बर्दाश्त करना कितना मुश्किल होता है। कुल मिलाकर यत्नाल के खिलाफ गुस्सा जारी है। मुख्तलिफ शहरों में इसके खिलाफ एहतजाज किया जा रहा है। वैसे नफरत फैलाने वाले जहनी मरीज यत्नाल को इस बार नफरत बहुत महंगी पड़ी है। आज की खास रिपोर्ट में इतना ही। मजीद खबरों के लिए देखते रहे एस इंडिया।